ನಮಸ್ಕಾರ. GBN ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಇಂದು ದ ಒನ್ ಥಿಂಗ್ಸ್ ಅಂತಕ್ಕಂಥ ಶ್ರೇಷ್ಠವಾದ ಪುಸ್ತಕದ ಕನ್ನಡ ಸಾರಾಂಶವನ್ನು ಈ ಪುಸ್ತಕದಲ್ಲಿ ತಿಳಿದುಕೊಳ್ಳೋಣ. ಈ ಪುಸ್ತಕವನ್ನು ಶ್ರೇಷ್ಠ ಲೇಖಕರಾಗಿರ್ತಕ್ಕಂಥ ಗ್ಯಾರಿ ಕೆಲ್ಲರ್ ಅವರು ಹಾಗೂ ಪಾಪಸನ್ ಅಂತಕ್ಕಂಥ ಅಮೆರಿಕದ ಶ್ರೇಷ್ಠ ಲೇಖಕರು ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ದ ಒನ್ ಥಿಂಗ್ ಪುಸ್ತಕದ ಹೆಸರು ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ಒಂದೇ ಗುರಿಯ ಮೇಲೆ, ಒಂದೇ ಒಂದು ವ್ಯಕ್ತಿಯ ಮೇಲೆ ನಾವು ಫೋಕಸ್ ಮಾಡೋದ್ರ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಜಯವನ್ನು ಸಾಧಿಸಬಹುದೆಂಬುದಾಗಿ. ಉದಾಹರಣೆಗಾಗಿ, ಒಂದೇ ಸಮಯದಲ್ಲಿ 2 ಮೊಲಗಳು ಹಿಡಿಯುವ ಪ್ರಯತ್ನ ಮಾಡಿದರೆ ಕೊನೆಗೆ ಒಂದು ಮೊಲವೂ ಸಹ ಸಿಗುವುದಿಲ್ಲ. ಅದರಂತೆ ನಮ್ಮ ಜೀವಿತದಲ್ಲಿ ಬಲವಾದ ಗುರಿ ಇಟ್ಟುಕೊಂಡು ಬಲವಾದ ಪ್ರಯತ್ನ ಮಾಡಿದರೆ ನಾವು ನಮ್ಮ ಜೀವಿತದಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣಬಹುದು, ಗೆಲುವನ್ನು ಸಾಧಿಸಬಹುದು. ಒಂದು ಸಣ್ಣ ಡೊಮಿನೋ ಸಹ ಒಂದು ದೊಡ್ಡ ಡೊಮಿನೋವನ್ನು ಸೋಲಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಒಂದು ಸಣ್ಣ ಬದಲಾವಣೆಯಿಂದ ದೊಡ್ಡ ಗೆಲುವನ್ನು ಸಾಧಿಸಬಹುದು. ಈ ಒಂದು ಪುಸ್ತಕದಲ್ಲಿ ಲೇಖಕರು ಒನ್ ಥಿಂಗ್ ಮೇಲೆ ನಾವು ನಮ್ಮ ಫೋಕಸನ್ನು ಮಾಡಿ ಅದರಿಂದ ದೊಡ್ಡದಾದ ಗೆಲುವನ್ನು ಸಾಧಿಸಬಹುದು. ಈ ಒಂದು ಜಗತ್ತಿನಲ್ಲಿ ಶ್ರೇಷ್ಠ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾವು ನೋಡುವುದಾದರೆ ಅವರು ಒಂದೇ ಒಂದು ಕೆಲಸದ ಮೇಲೆ ಫೋಕಸನ್ನು ಮಾಡಿ ಆ ಒಂದು ಕೆಲಸದಲ್ಲಿ ಜಯವನ್ನು ಸಾಧಿಸಿದ್ದಾರೆ. ಉದಾಹರಣೆಗಾಗಿ ನೋಡುವುದಾದರೆ, ಕ್ರಿಕೆಟಿನ ದೇವರು ಸಚಿನ್ ತೆಂಡೂಲ್ಕರ್ ಅವರು ಭಾರತ ರತ್ನವನ್ನು ಅವಾರ್ಡನ್ನು ಪಡ್ಕೊಂಡು ಕ್ರಿಕೆಟಿನ ದೇವರಾಗಿದ್ದಾರೆ. ಅವರು ಕ್ರಿಕೆಟ್ ಒಂದೇ ಒಂದು ಆಟದ ಮೇಲೆ ಅವರು ಫೋಕಸ್ ಮಾಡಿ ತಮ್ಮ ಜೀವಿತದಲ್ಲಿ ಆಟದಲ್ಲಿ ಫೋಕಸ್ ಮಾಡಿ ಆಟದಲ್ಲಿ ಜಯವನ್ನು ಗಳಿಸಿದ್ದಾರೆ. ಅವರು ಕ್ರಿಕೆಟಿನ ಮೇಲೆ ತೋರಿಸ್ತಕ್ಕಂಥ ವಾತ್ಸಲ್ಯ, ಪ್ರೀತಿ, ಆ ಒಂದು ಕ್ರಿಕೆಟನ್ನು ಆಡುವುದರ ಮೂಲಕವಾಗಿ ಇವತ್ತು ಜಗತ್ತು ಕಂಡ ಅತಿ ಶ್ರೇಷ್ಠ ಕ್ರಿಕೆಟ್ಗಾರ ಅಂತಕ್ಕಂಥ ಒಂದು ಶ್ರೇಷ್ಠ ಸಾಧನೆ ಮಾಡಿ ತೋರಿಸಿದ್ದಾರೆ. ಅವರು 10ನೇ ಪಾಸ್ ಮಾಡದಿದ್ದರೂ ಸಹ ಇಂದು ಮಹಾರಾಷ್ಟ್ರ ಸರ್ಕಾರವು ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಆ ಮಕ್ಕಳ ಒಂದು ಶಾಲೆಯ ಪುಸ್ತಕದಲ್ಲಿ ಸಚಿನ್ ತೆಂಡೂಲ್ಕರ್ ಪಾಠವನ್ನು ಮುದ್ರಣ ಮಾಡುವಂತೆ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ. ಇಲ್ಲಿ ಸಾಧಿಸಬೇಕಾದ್ರೆ ಮನುಷ್ಯನಿಗೆ ಛಲ ಬೇಕು, ಮನುಷ್ಯನಿಗೆ ಮನಸ್ಸು ಬೇಕು, ಮನುಷ್ಯನಲ್ಲಿ ಒಂದು ಜಿಲ್ಲು ಬೇಕು. ಇಂಥ ಸಾವಿರಾರು ಉದಾಹರಣೆಗಳು ನಮ್ಮ ಸುತ್ತಮುತ್ತಲಿವೆ.
ನಾವು ಮಲ್ಟಿ ಟಾಸ್ಕಿಂಗ್ ಕೆಲಸಗಳು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳು ಆಗಬೇಕೆಂದು ನಾವು ಮನಸ್ಸು ಮಾಡುತ್ತೇವೆ. ಆದರೆ ನಮಗಿರ್ತಕ್ಕಂಥ ಪ್ರೊಡಕ್ಟಿವಿಟಿ ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡೋದ್ರ ಮೂಲಕವಾಗಿ ಯಾವುದೇ ಒಂದು ಕೆಲಸದ ಮೇಲೆ ಪೂರ್ತಿಯಾಗಿ ನಮ್ಮ ಕೆಲಸವನ್ನು ಪೂರ್ತಿಗೊಳ್ಳದ ಕಾರಣ ಕೊನೆಯದಾಗಿ ನಮ್ಮ ಫಲಿತಾಂಶ, ನಮ್ಮ ಪ್ರೊಡಕ್ಟಿವಿಟಿ, ನಮ್ಮ ರಿಸಲ್ಟ್ ಬರುವುದಿಲ್ಲ. ಯಾಕಂದರೆ ವೈಜ್ಞಾನಿಕವಾಗಿ ರುಜುವಾಗಿದೆ, ನಾವು ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡುವುದು ಅದು ಮನುಷ್ಯರಿಗಲ್ಲ, ಅದು ಸಿಸ್ಟಮ್ ವರ್ಕ್, ಅದು ಕಂಪ್ಯೂಟರ್ ವರ್ಕ್ ಎಂಬುದಾಗಿ ವೈಜ್ಞಾನಿಕವಾಗಿ ರುಜುವಾಗಿದೆ. ಆದರೆ ಇಂದು ಮನುಷ್ಯನು ಎಲ್ಲವನ್ನು ಮಾಡಬೇಕನ್ನುತ್ತಿದ್ದಾನೆ, ಎಲ್ಲವನ್ನು ಮಾಡಿ ಮುಗಿಸ್ಬೇಕಂತ ಇದ್ದಾನೆ. ಆದರೆ ಕೆಲಸದ ಮೇಲೆ ತನ್ನ ಹಿಡಿತವನ್ನು ಇಲ್ಲದ ಕಾರಣ ಕೊನೆಯದಾಗಿ ಅವನು ಜಯ ಸಾಧಿಸದೆ ಅವನ ಜೀವಿತದಲ್ಲಿ ಫೇಲ್ ಆಗ್ತಿದ್ದಾನೆ. ಇಲ್ಲಿ ನೋಡುವಾಗ ಜಯವನ್ನು ಸಾಧಿಸಿರ್ತಕ್ಕಂಥ ಅನೇಕ ವ್ಯಕ್ತಿಗಳಲ್ಲಿ ನೋಡುತ್ತೇವೆ. ಪ್ರತಿಯೊಬ್ಬರು ತಮ್ಮ ಗೋಲನ್ನು ಅಚೀವ್ ಮಾಡಿದರೆ ಆ ಗೋಲನ್ನು ಒಂದೇ ಗೋಲಿನ ಮೇಲೆ ಫೋಕಸ್ ಮಾಡಿ ಆ ಗೋಲನ್ನು ಅಚೀವ್ ಮಾಡಿದ್ದಾರೆ. ಇಲ್ಲಿ ನೋಡುವಾಗ ಏಕಲವ್ಯನು ಸಹ ತನ್ನ ಗುರು ಇಲ್ಲದಿದ್ದರೂ ತನ್ನ ಗುರುವಿನ ಮೂರ್ತಿಯಿಂದ, ತನ್ನ ಬುದ್ಧಿ, ತನ್ನ ಏಕಾಗ್ರತೆಯಿಂದ ಅವನು ತನ್ನ ಬಿಲ್ವಿದ್ಯವನ್ನು ಕಲಿತುಕೊಂಡವನು ಎಂಬುದಾಗಿ. ಯಾಕಂದರೆ ಅವನಲ್ಲಿ ಸಾಧಿಸ್ತಕ್ಕಂಥ ಛಲ ಇತ್ತು, ಮನಸ್ಸಿತ್ತು, ಒಂದೇ ಗೋಲಿನ ಮೇಲೆ ಅವನಿಗೆ ಅಚೀವ್ ಮಾಡುವ ಮನಸ್ಸಿತ್ತು. ಆದ ಕಾರಣ ಅವನು ತನ್ನ ಗೋಲನ್ನು ರೀಚ್ ಮಾಡಿದನೆಂಬುದಾಗಿ. ನಮ್ಮ ಜೀವಿತದಲ್ಲಿ ಅನೇಕ ಕೆಲಸಗಳು ಒಟ್ಟಿಗೆ ಮಾಡಬೇಕಂತಕ್ಕಂಥ ಹಂಬಲದಲ್ಲಿ ನಾವಿದ್ದೇವೆ, ನೋಡ್ತೇವೆ. ಇಲ್ಲಿ ನೋಡುವಾಗ ವಿಲ್ ಪವರ್ ನಮಗೆ ಬೇಕಾಗಿದೆ, ಮಾಡ್ತಕ್ಕಂಥ ಮನಸ್ಸು ಬೇಕಾಗಿದೆ. ನಾವು ಯಾವುದೇ ಒಂದು ಕ್ಷೇತ್ರದಲ್ಲೂ ನಾವು ಜಯ ಸಾಧಿಸಬೇಕಾದ್ರೆ ನಮಗೆ ವಿಲ್ ಪವರ್ ಅಗತ್ಯವಾಗಿದೆ. ನಮ್ಮ ಮನಸ್ಸು ಸಹ ಒಂದು ಮೊಬೈಲ್ ಬ್ಯಾಟ್ರಿ ಇದ್ದ ಹಾಗೆ, ಅದು ಮೊಬೈಲ್ ಬ್ಯಾಟ್ರಿ ಸಹ ಲೋ ಆಗುತ್ತಾ ತನ್ನ ಬ್ಯಾಟ್ರಿಯನ್ನು, ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಜಯ ಸಾಧಿಸುವವನು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಮುಂಜಾನೆಯಲ್ಲಿ ತನ್ನ ವಿಲ್ ಪವರಿಂದ, ಪರಿಶುದ್ಧ ಮನಸ್ಸಿನಿಂದ, ಸಬ್ಕಾನ್ಷಿಯಸ್ ಮೈಂಡಿನಿಂದ ಅವನು ಆ ಗೋಲಿನ ಮೇಲೆ ಮನಸ್ಸು ಮಾಡಿ ಅದರ ಟು ಡು ಲಿಸ್ಟನ್ನು ಮಾಡಿ ಅದರ ಕುರಿತಾಗಿ ದಿನ ಕೆಲಸವನ್ನು ಸಣ್ಣ ಬದಲಾವಣೆಯಿಂದ ಮಾಡುತ್ತಾ ಹೋದರೆ ದೊಡ್ಡ ಕೆಲಸಗಳು ತಾನಾಗೆ ಕೈಗೂಡುತ್ತವೆ. ಇಲ್ಲಿ ನೋಡುವಾಗ ಎಲ್ಲ ಕೆಲಸಗಳು ಮಹತ್ವದಿಂದ ಕೂಡಿವೆ ಎಂದು ನಮಗೆ ತೋರುತ್ತದೆ. ಆದರೆ ಎಲ್ಲ ಕೆಲಸಗಳು ಮಹತ್ವದಿಂದ ಕೂಡಿರುವುದಿಲ್ಲ. ನಾವು ಎಲ್ಲ ಕೆಲಸಗಳು ಒಂದೇ ಒಂದು ಮಾತ್ರ ಮಹತ್ವದಿಂದ ಕೂಡಿರುತ್ತದೆ. ಆದರೆ ನಾವು ಎಲ್ಲಿ ಕೆಲಸ ಮೇಲೆ ಫೋಕಸ್ ಮಾಡದೆ ಎಲ್ಲ ಒಂದು ಕೆಲಸಗಳ ಮೇಲೆ
ನಮ್ಮ ಫೋಕಸ್ ಮಾಡೋದ್ರಿಂದ ನಮ್ಮ ಪ್ರೊಡಕ್ಟಿವಿಟಿ ಅಲ್ಲಿ ಬರುವುದಿಲ್ಲ. ಇಲ್ಲಿ ನೋಡುವಾಗ ಜಯ ಎನ್ನುವುದು ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಮೈಂಡಿನಲ್ಲಿದೆ ಎಂಬುದಾಗಿ. ಯಾಕಂದರೆ ಒಂದು ಕಲ್ಲಿನಲ್ಲಿ ಇಂಥ ಭವ್ಯವಾದ ಒಂದು ಕಲಾಕೃತಿ ಇದೆ ಎಂಬುದಾಗಿ ಶಿಲ್ಪಕಾರನಿಗೆ ಗೊತ್ತಿದೆ. ಆದರೆ ಅದು ಬೇರೆಯವರು ನೋಡುವಾಗ ಅದು ನಮಗೆ ಕಲ್ಲಾಗಿ ಕಾಣುತ್ತದೆ. ಆದರೆ ಈ ಒಂದು ಕಲ್ಲಿನಲ್ಲಿ ಇಂಥ ಒಂದು ಕಲಾಕೃತಿಯನ್ನು ನಾವು ರಚನೆ ಮಾಡಬಹುದು ಎಂಬುದಾಗಿ ಆ ಶಿಲ್ಪಕಾರನಿಗೆ ಯಾವ ರೀತಿ ತನ್ನ ಮನಸ್ಸಿನಲ್ಲಿ ಮೊದಲು ಹೊಳಿತದೋ, ಆಮೇಲೆ ಅವನು ಅದಕ್ಕೆ ತನ್ನ ಚಾಣಕ್ಯತನದಿಂದ, ಕೌಶಲ್ಯದಿಂದ ಅದಕ್ಕೆ ಒಂದು ರೂಪವನ್ನು, ಮೆರುಗನ್ನು ಕೊಡುತ್ತಾನೆ. ಹಾಗೆಯೇ ಮೊದಲು ನಾವು ನಮ್ಮ ಜೀವಿತದಲ್ಲಿ ದೊಡ್ಡ ಆಲೋಚನೆಗಳನ್ನು, ನಮ್ಮ ಜೀವಿತದಲ್ಲಿ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವನ್ನು ನಾವು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿದೋದಾದರೆ ಎಲ್ಲ ಕೆಲಸಗಳು ನಮ್ಮ ಬದುಕಿನಲ್ಲಿ ಸುಗಮವಾಗಿ ಬರುತ್ತದೆ. ಈ ಒಂದು ಥಿಂಗ್ಸ್ನಲ್ಲಿ ಲೇಖಕರ ಅಭಿಪ್ರಾಯವೇನಾಗಿದೆ ಅಂತಂದರೆ, ನಾವು ಸಣ್ಣ ಬದಲಾವಣೆಯಿಂದ ನಾವು ನಮ್ಮ ಜೀವಿತದಲ್ಲಿ ದೊಡ್ಡ ಫಲಿತಾಂಶವನ್ನು ನಾವು ಕಾಣಬಹುದು ಎಂಬುದಾಗಿ. ಹೌದು, ಈ ಒಂದು ಥಿಂಗನ್ನು ಒಂದು ಪುಸ್ತಕದಲ್ಲಿ ಲೇಖಕರು ತಿಳಿಸುವ ಹಾಗೆ ನಾವು ಒಂದೇ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋದರಿಂದ ನಾವು ಉತ್ತಮವಾದ ಫಲಿತಾಂಶವನ್ನು ನಾವು ಕಾಣುವರಾಗಿದ್ದೇವೆ. ಹೌದು ಪ್ರಿಯ ವೀಕ್ಷಕರೇ, ಈ ಒಂದು ಸಮರಿ ನಿಮ್ಮ ಜೀವಿತದಲ್ಲಿ ಉಪಯುಕ್ತವಾಗಿದ್ದರೆ, ಈ ಒಂದು ಬುಕ್ ಸಮರಿ ಮೂಲಕವಾಗಿ ನಿಮ್ಮ ಮನ ಮುಟ್ಟಿದ ಅನುಭವ ನಿಮಗಾಗಿದ್ದಾದರೆ, ಈ ಪುಸ್ತಕದಲ್ಲಿ ಲೇಖಕರು ಅವರ ಮಾತುಗಳು, ಪಾಪಸನ್ ಅವರು ಹೇಳಿರುವ ಪ್ರತಿಯೊಂದು ಮಾತುಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನೀವು ಒಂದು ತಿಂಗಳ ಮೇಲೆ ಫೋಕಸ್ ಮಾಡಿ ನಿಮಗಿರ್ತಕ್ಕಂಥ ಗೋಲನ್ನು ನೀವು ಅಚೀವ್ ಮಾಡಬೇಕೆಂಬುದೇ ನಮ್ಮ ಒಂದು ಅಭಿಲಾಷೆ ಆಗಿರುತ್ತದೆ. ಆದ ಕಾರಣ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮದೇನಾದರೂ ಅಮೂಲ್ಯವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು, ವಿಜ್ಞಾಪನೆಯನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿರಿ ಎಂಬುದಾಗಿ ಈ ವಿಡಿಯೋ ಮೂಲಕವಾಗಿ